ಹಾಯ್ ಹಲೋ ವೆಲ್ಕಮ್ ಟು ದ ಚಾನಲ್. ಇವತ್ತು ನಿನ್ನೆ ಗಣೇಶ ಚತುರ್ಥಿ ಇತ್ತು. ನಿನ್ನೆ ಗಣೇಶನ ನೋಡಕ್ಕೆ ಹೋಗ್ಬೇಕಂತ ರೆಡಿ ಆಗಿದ್ವಿ. ಮಳೆ ಬಂತು, ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು 11 ಗಣೇಶನ ನೋಡ್ತಿದ್ದೀವಿ, 11 ಪ್ರಸಾದ ತಿಂತಿದ್ದೀವಿ. ಮರಿ ಪ್ರಸಾದ ತಿನ್ನೋದ ಚಿಂತಿನಿಂದ ಗಣೇಶನ ನೋಡ್ಕೊಂಡು ಬರೋಣ ಅಂತ ರೆಡಿ ಆಗಿದ್ವಿ. ರೆಡಿಗೆ ಹೋಗ್ತಾ ಇದ್ದೀವಿ. ತೇಜೋ ಬಾಯ್ಲಿ. ಇವತ್ತು ಮಧ್ಯಾಹ್ನ ಫುಲ್ ಮಳೆ ಬಂತು. ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗೈತಿ. ಮಳೆ ಇಲ್ಲ, ನೋಡ್ಬೇಕು. ಇವತ್ತು ಈವ್ನಿಂಗ್ ಸಾಯಂಕಾಲ ಆಗೈತೆ ಅವಾಗಲೇ. ಇವಾಗ ಹೋಗಿ ಒಂದೊಂದೇ ಹಿಂದೂ ಮಹಾಗಣಪತಿ ಮತ್ತು ಎಲ್ಲ ಗಣಪತಿನೂ ನೋಡ್ಕೊಂಡು ಬರೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೀನು ಓಕೆ ನೋಡಿ. ಸರಿ, ಓಕೆ. ಇವಾಗ ನೆಕ್ಸ್ಟ್ ನಾವು ಗಣೇಶ್ ನೋಡೋಂತ ವಿಡಿಯೋ ಮಾಡ್ತೀವಿ. ಬಾಯ್. ಯಾರು ಮಾಡ್ತಾರೆ ವಿಡಿಯೋ? ನಾನು ಮಾಡ್ತೀನಿ. ನಂದು ಮಾಡ್ತೀಯಾ? ನಾನು ಮಾಡ್ತೀನಿ. ಓಕೆ. ಇವಾಗ ಹೋಗ್ತಾ ಇದ್ದೀವಿ. ಎಷ್ಟಾಗುತ್ತೆ ಅಷ್ಟು ನೋಡ್ಕೊಂಡು ಬರೋಣ ಅಂತ ಹೋಗ್ತೀವಿ. ಫಸ್ಟ್ ಇಲ್ಲೇ ನಮ್ಮ ಮನೆ ಪಕ್ಕಕ್ಕೆ ಒಂದಿದೆ, ಅದನ್ನು ನೋಡ್ಕೊಂಡು ಆಮೇಲೆ ಹಿಂದೂ ಮಹಾಗಣಪತಿ ನೋಡ್ಕೊಂಡು ಮತ್ತು ಅಲ್ಲೆಲ್ಲ ಎಷ್ಟು ನಾವು ಹೋಗ್ಬೇಕಾದ್ರೆ ಎಷ್ಟು ದಾರಿಲಿ ಎಷ್ಟು ಗಣಪತಿ ಇದ್ವು ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಎಷ್ಟಾಗುತ್ತೆ ಅಷ್ಟು ನೋಡ್ಕೊಂಡು ವಿಡಿಯೋ ಅಲ್ಲ, ಎಷ್ಟಾಗುತ್ತೆ ಅಷ್ಟು ಗಣಪತಿ ನೋಡ್ಕೊಂಡು ಬರೋಣ. ಇವತ್ತು ನಮ್ಮ ಮನೆ ಹತ್ರ ಇರೋದು ಒಂದು ಫಸ್ಟ್ ಗಣಪತಿ ನೋಡ್ಕೊಂಡು ಹೋಗೋಣ ಅಂತ. ಅದು 3 ಡೇಸ್ಗೆ ತೆಗಿತಿದ್ರು, ಅದಕ್ಕೆ ಅವತ್ತು ನೋಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಫಸ್ಟು ಇಲ್ಲಿ ಗಣಪತಿ ನೋಡ್ಕೊಂಡು ಆಮೇಲೆ ಹಿಂದೂ ಮಹಾಗಣಪತಿ, ಇನ್ನೂ ಹೊಸಪೇಟೆಯಲ್ಲಿ ತುಂಬ ಗಣಪತಿ ಇದ್ವಲ್ಲ, ಎಷ್ಟಾಗುತ್ತೆ ಅಷ್ಟು ನೋಡ್ಕೊಂಬರೋಣ ಅಂತ ಹೊರಟ್ವಿ. ಫಸ್ಟು ನಮ್ಮ ಮನೆ ಹತ್ರ ದರ್ಶನ ಮಾಡಿಕೊಂಡು ಇವಾಗ ಹಿಂದೂ ಗಣಪತಿ ನೋಡೋಕ್ಕೆ ಹೋಗ್ತಾಯಿದ್ವಿ. ರೋಡು ಉದ್ದಕ್ಕೂ ಕೂಡ ಹಿಂದೂ ಗಣಪತಿದು ಎಷ್ಟು ಚೆನ್ನಾಗಿ ವೈಭವ ಅಂದರೆ, ಇದು ಹಿಂದೂ ಮಹಾಗಣಪತಿ ಹೊಸಪೇಟೆದು. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಬೆಳಗ್ಗೆ ಹೊತ್ತು ಆದರೆ ಒಳಗೆ ಬಿಡ್ತಿದ್ರು ಅನಿಸುತ್ತೆ. ಅವ್ರು ಹೇಳಿದರು ಬೆಳಗ್ಗೆ ಹೊತ್ತು ಬಂದಿದ್ದರೆ ಒಳಗೆ ಬಿಡ್ತಿದ್ವಿ. ಇವಾಗ ರಶ್ ಆಗುತ್ತಲ್ಲ ಮೇಡಮ್, ಸಾಯಂಕಾಲ ಗಲಾಟೆ ಜಾಸ್ತಿ ಆಗುತ್ತೆ, ಎಲ್ಲರನ್ನೂ ಬಿಡಬೇಕಾಗುತ್ತೆ. ಬೆಳಗ್ಗೆ ಆದರೆ ಗಲಾಟೆ ಜಾಸ್ತಿ ಇರಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನ ಅಷ್ಟೇ ಒಳಗೆ ಕಳಿಸಿ ಫೋಟೋ ಎಲ್ಲ ತಗೊಂಡ್ಮೇಲೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಮತ್ತೆ ಬಂದ್ವಿ. ಅಲ್ಲಿ ಬರಬೇಕಾದ್ರೆ ಎಷ್ಟೊಂದು ಗಣಪತಿ ಇರ್ತವೆ, ಎಲ್ಲ ನೋಡ್ಕೊಂಡು ಹೋಗ್ಬಿಡೋಣ. ಮತ್ತು ಪದೇ ಪದೇ ಬರೋಕ್ಕಾಗಲ್ಲ, ಇವು ಮಕ್ಕಳದೊಂದು ಕಾಟ. ನೋಡೋಕೆ ಹೋಗೋಣ, ಗಣಪತಿ ನೋಡೋಕೆ ಹೋಗೋಣ ಅಂತ ಅಲ್ಲೆಲ್ಲ ನೋಡ್ಕೊಂಡು ಮತ್ತು ವಾಪಸ್ ಬರಬೇಕಾದ್ರೆ ಎಲ್ಲ ಕಡೆಗೂ ಪ್ರಸಾದ ಕೊಡ್ತಾಯಿದ್ರು. ಸ್ವಲ್ಪ ಎಲ್ಲ ಕಡೆ ಪ್ರಸಾದ ಇಸ್ಕೊಂಡು ತಿನ್ಕೊತ ಬಂದ್ವಿ. ಮತ್ತು ಅಲ್ಲೇ ಹಿಂದೂ ಗಣಪತಿ ಮುಂದೆ ಬಂದ ತಕ್ಷಣ ವಿಕಾಸ ಅಂತ ಬೆಳಕಿಂದು ವಿಕಾಸ ಗಣಪತಿ ಅಂತ ಇಟ್ಟಿದ್ರು. ಅದನ್ನು ನೋಡಿಕೊಂಡು ಅಲ್ಲಿ ಸ್ವಲ್ಪ ಪ್ರಸಾದ ಕೊಟ್ಟರು, ಅಲ್ಲಿ ಸ್ವಲ್ಪ ಪ್ರಸಾದ ತಿನ್ಕೊಂಡು ಮತ್ತು ನೆಕ್ಸ್ಟ್ ಇನ್ನೂ ಒಂದು ಬಜಾರಲ್ಲಿ ಇನ್ನೂ ಒಂದು ಗಣಪತಿ ಇಟ್ಟಿದ್ರು, ಅದು ಕೂಡ ಅದನ್ನು ನೋಡಿಕೊಂಡು ಬಂದ್ವಿ. ಮತ್ತು ಅದೆಲ್ಲ ಮುಗಿಸಿದ ಮೇಲೆ ಅಲ್ಲೇ ಗಣೇಶನ ದೇವಸ್ಥಾನ ಕೂಡ ಇದೆ. ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಹೋಗಿದ್ವಲ್ಲ, ಗಣೇಶನ ದೇವಸ್ಥಾನಕ್ಕೂ ಅಲ್ಲಿ ಗಣೇಶ ದೇವಸ್ಥಾನ ಕೆಳಗಡೆ ಒಂದು ಗಣಪತಿ ಇಟ್ಟಿದ್ರು, ಅಲ್ಲೊಂದು ನೋಡಿ ಮತ್ತು ಗಣೇಶನ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬಂದ್ವಿ. ಹಾಗೆ ನಮ್ಮ ಹೊಸಪೇಟೆ ವಿಜಯನಗರ ಗ್ರೌಂಡಲ್ಲಿ ಹೊಸಪೇಟೆಕ ರಾಜ ಅಂತ ಒಂದು ಗಣಪತಿ ಇಟ್ಟಿದ್ರು, ದೊಡ್ಡದಾಗಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಕೂಡ ಮಾಡಿದರು. ಅದನ್ನು ನೋಡ್ಕೊಂಡು ಬಂದುಬಿಡೋಣ ಅಂದ್ಕೊಂಡು ಲಾಸ್ಟ್ ಇಯರಿಂದ ಇಡ್ತಾಯಿದ್ರಂತೆ, ನಮಗೆ ಗೊತ್ತಿಲ್ಲ. ನಾವು ಈ ಸರಿ ಅದು ಎಲ್ಲ ಶೆಡ್ ಹಾಕೋದೆಲ್ಲ ನೋಡಿದ್ವಿ. ಅದಕ್ಕೋಸ್ಕರ ಇಲ್ಲಿ ಇಡ್ಬೋದೇನೋ ಅಂದ್ಕೊಂಡು ಗೆಸ್ ಮೇಲೆ ಹೋದ್ವಿ. ಅಲ್ಲಿ ಗಣಪತಿ ಇಟ್ಟಿದ್ರು, ಅಲ್ಲಿ ನೋಡ್ಕೊಂಡು ಎಲ್ಲ ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಅಲ್ಲೇ ಯಾರ್ದೋ ಬರ್ತ್ಡೇ ಕೂಡ ಮಾಡ್ತಾಯಿದ್ರು. ಗಣಪತಿ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಅಲ್ಲಿ ಪ್ರತಿ ಒಂದೊಂದು ಫ್ಯಾಮ್ಲಿಗೂ ಒಳಗೆ ಬಿಡ್ತಾಯಿದ್ರು. 1-2 ನಿಮಿಷ ಅಷ್ಟೇ. ಹೊಸಪೇಟೆಕ ಮಹಾರಾಜ ಗಣಪತಿ ಅಂತ ಹೋಗಿ ಅದನ್ನು ನೋಡಿಕೊಂಡು ಮತ್ತೆ ಬರಬೇಕಾದ್ರೆ ಇನ್ನೂ 1-2 ಇದ್ವು. ಒಟ್ಟು ಟೋಟಲಾಗಿ ಒಂದು 11 ಗಣಪತಿ ನೋಡಿದ್ವಿ. ಆಮೇಲೆ ಲಾಸ್ಟ್ ಒಂದು ಗಣಪತಿ ಇದೆ, ತುಂಬ ಚೆನ್ನಾಗಿದೆ ನೋಡಿರಿ. ಅದು ರೈತರು ಕೂಡ ಮಾಡಿದರು. ಅದನ್ನೇ ಲಾಸ್ಟು ಡಾಕ್ಟ್ರ್ ಗಣಪತಿ ಮಾಡಿದರು. ಇವಾಗ ರೈತಂದು ಉದ್ದೇಶಿಸಿ ಮಾಡಿದರು. ನಾನು ಈ ಥರ ಯಾಕೆ ಮಾಡ್ತಾರೆ ಅಂದ್ಕೊಂಡೆ. ಇದು ಪ್ರೈಝು
ಇಲ್ಲಿ ಎಲ್ಲ ಗಣಪತಿನ ನೋಡಿ ಯಾವ ಗಣಪತಿ ಚೆನ್ನಾಗಿದೆ, ಯಾವ ಗಣಪತಿ ಬೆಸ್ಟ್ ಆಗಿದೆ ಮತ್ತು ಯಾವುದು ಸಬ್ಜೆಕ್ಟ್ ಯಾವುದು ಚೆನ್ನಾಗಿದೆ, ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿ ಲಾಸ್ಟ್ ಏನೋ ಪ್ರೈಸ್ ಕೊಡ್ತಾರಂತೆ. ನಾವಲ್ಲಿ ಹೋದ ವರ್ಷ ಲಾಸ್ಟ್ ಇಯರ್ ಡಾಕ್ಟರ್ ಗಣಪತಿ ಇಟ್ಟಿದ್ರಲ್ಲ, ಹಂಗೆ ಈ ವರ್ಷ ರೈತರದ್ದು ಗಣಪತಿ ಇಟ್ಟಿದ್ರು, ರೈತನ ಮೂರ್ತಿದು. ಅದನ್ನು ನೋಡ್ಕೊಂಡು ಬರಬೇಕಾದ್ರೆ ಅವ್ರು ಹೇಳಿದರು, ಅದಕ್ಕೋಸ್ಕರ ನೋಡ್ಕೊಂಡು ಬಂದ್ವಿ. ತುಂಬ ಲೇಟ್ ಆಗಿಬಿಟ್ಟಿತ್ತು, ಅದಕ್ಕೆ ಹೊರಗಡೆನೇ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬಿಡೋಣ ಅಂದ್ಕೊಂಡ್ವಿ. ಮತ್ತು ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ.